all, welcome back to Nikita Vlogs. ಇವತ್ತಿನ ನನ್ನ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ನನ್ನ ಕಸಿನ್ ಮನೆಗೆ ಹೋಗೋದಿದೆ, ಅಲ್ಲೊಂದು ಫಂಕ್ಷನ್ ಇದೆ, ಫಂಕ್ಷನ್ ಅಟೆಂಡ್ ಮಾಡಬೇಕು. ಆ್ಯಂಡ್ ಆ್ಯಸ್ ಇಟ್ ಇಸ್ ಸಂಡೇ, ನನ್ನ ಸಂಡೇ ಹೇಗೆ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಕಮ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಆ್ಯಂಡ್ ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ವಾಂಗಿಬಾತ್. ಸರಿ, ಏನು ತರ್ತಾ ಇದೆಯಾ? ಆಯ್ತಾ ತಿಂದ? ಹಾಂ, ಏನು ಗುರಾಯಿಸ್ತೀಯಾ? ಆ್ಯಂಡ್ ಗೈಸ್, ಇಲ್ಲಿ ನಮ್ಮ ಮಾಮ ಮಗ ಕೂಡ ಬಂದಿದ್ದಾನೆ. ಅನ್ನು ತುಷಿ, ನಿಂಗೆ ಭಯ ಆಗ್ತಾ ಇಲ್ಲ? ಇದು ಯಾವುದು ದೆವ್ವದೆಲ್ಲ ವೀಡಿಯೋ ನೋಡ್ಕೊಂಡು ಬೆಳಗಿಂದ ಆಗ್ತಾ ಇಲ್ಲ? ಸರಿ ತಗೋ, ಬ್ರೇಕ್ಫಾಸ್ಟ್ ಮಾಡು. ತಿನ್ಬೇಕು, ಫುಲ್ ತಿನ್ಬೇಕು. ಹಾಂ, ತಿಂತೀಯ ಫುಲ್ಲು? ನೋಡೋಣ. ಇಷ್ಟೊತ್ತು ತಿನ್ನಲ್ಲ, ನಾನು ವೀಡಿಯೋಗೋಸ್ಕರ ತಿಂತಿದ್ದೀನಿ, ತಿನ್ನಲೇಬೇಕು. ಓಕೆನಾ? ಮತ್ತೆ ಯಾಕೆ ಇಸ್ಕೊಂಡೆ ಪ್ಲೇಟು? ಸುಮ್ಮನೆ ಯಾಕೆ? ಈ ಸುಮ್ಮನೆ ಕೊಟ್ಟರೆ ನಾನು ನಿಜ ಕೊಟ್ಟರೆ ತಿನ್ಬೇಕೀಗ ಫುಲ್ಲು ತಿನ್ಬೇಕು. ಊಟ ಮಾಡಕ್ ಮಾತ್ರ ಆಗಲ್ಲ. ಓಯ್, ಹಿಂಗೆ ನೋಡ್ತಾರೆ ನೈಟ್ ದೇವ ಬಂದು ನೀನು ಇಟ್ಕೊಳತ್ತೆ. ನಿಂಗೇನು ಭಯನೇ ಇಲ್ವಾ? ಅಲ್ಲಿ ಯಾವ್ದೋ ದೆವ್ವ ಇದೆ ಅಂತ ಅವ್ರು ಅಂಟು ಮಾಡ್ತಾರೆ, ಅದನ್ನ ಇವ್ರು ನೋಡ್ಕೊಂಡು ಕೂತಿರೋದು. ತುಷಿ, ನಿಜ ಗೋಸ್ಟ್ ಬರುತ್ತೆ ನೈಟು. ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಕ್ವಿಕ್ಕಾಗಿ ರೆಡಿ ಆಗಕ್ಕೆ ಸ್ಟಾರ್ಟ್ ಆದೆ. ಹತ್ರನೇ ಇದ್ದಿದ್ದು, ನಮ್ಮ ಮನೆಯಿಂದ ಒಂದು 20 ಮಿನಿಟ್ಸ್ ಡಿಸ್ಟೆನ್ಸಲ್ಲಿ ನನ್ನ ಕಸಿನ್ ಮನೇಲಿ ಪೂಜೆ ಇಟ್ಕೊಂಡಿದ್ರು, ಸತ್ಯನಾರಾಯಣ ಸ್ವಾಮಿ ಪೂಜೆ. ಸೊ ಅದಕ್ಕೆ ಅಟೆಂಡ್ ಆಗಬೇಕು ಅಂತ ರೆಡಿ ಆಗ್ತಿದ್ವಿ. ಕ್ವಿಕ್ಕಾಗಿ ರೆಡಿ ಆಗಿ ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಹಂಗೆ ಅವ್ರ ಜೊತೆ ಜಾಯ್ನ್ ಆಗಿ ಒಟ್ಟಿಗೆ ಹೋದ್ವಿ. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ವೀಕೆಂಡ್. ಇಟ್ ವಾಸ್ ಸೋ ಗುಡ್. ಆ್ಯಂಡ್ ನಾನು ಜಸ್ಟ್ ಕನ್ಸೀಲಿಂಗ್, ಕಾಂಪ್ಯಾಕ್ಟ್ ಮತ್ತು ಲಿಪ್ಸ್ಟಿಕ್ ಆ್ಯಂಡ್ ಲೈಟಾಗಿ ಐಲೈನರ್ ಆ್ಯಂಡ್ ಕಾಜಲ್ ಅಪ್ಲೈ ಮಾಡ್ತಾಯಿದ್ದೀನಿ, ನಾಟ್ ಮಚ್. ಆ್ಯಂಡ್ ಸಮ್ಮರ್ ಆಗಿರೋದ್ರಿಂದ ನಂಗೆ ತುಂಬ ಹೆವಿ ಫೌಂಡೇಶನ್ ಅದೆಲ್ಲ ಬೇಡ ಅನಿಸ್ತು. ಸೊ ಜಸ್ಟ್ ತುಂಬಾ ಲೈಟ್ ಮಿನಿಮಲ್ ಮೇಕಪ್ ಮಾಡಿಕೊಂಡೆ. ಆ್ಯಂಡ್ ಮೈ ಆಲ್ ಟೈಮ್ ಫೇವ್ರೆಟ್ ವಾಚ್ ಹಾಕ್ಕೊಂಡು ಕ್ವಿಕ್ಕಾಗೆ ರೆಡಿ ಆದೆ. ಆ್ಯಂಡ್ ಯೂಶ್ವಲಿ ಸಮ್ಮರ್ ಟೈಮಲ್ಲಿ ವಾಟ್ ಐ ಪ್ರಿಫರ್ ಇಸ್ ವೆರಿ ಲೈಟ್ ಮೇಕಪ್. ಆ್ಯಂಡ್ ಯಾವಾಗೂ ಹೈಡ್ರೇಟ್ ಆಗೋಕ್ಕೆ ಇಷ್ಟಪಡ್ತೀನಿ. ಸೊ ಐ ಯೂಶ್ವಲಿ ಕನ್ಸ್ಯೂಮ್ 1 ಲೀಟರ್ ಆಫ್ ವಾಟರ್ ಬಾಟಲ್ ಯಾವಾಗೂ ಫಿಲ್ ಮಾಡ್ಕೊಂಡು ಐ ಕೀಪ್ ಆನ್ ಕನ್ಸ್ಯೂಮಿಂಗ್ ದಟ್. ಯಾಕಂದರೆ ನಾವು ಸ್ಕಿನ್ನ ಹೇಗೆ ಮೇಕಪ್ ಮಾಡ್ತೀವಿ ಅನ್ನೋದಕ್ಕಿಂತ ಹೌ ಡು ವಿ ಮೇಂಟೈನ್ ಆ ಸ್ಕಿನ್ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಆ್ಯಂಡ್ ಬೇಗ ರೆಡಿಯಾಗಿ ಹೊರಡೋಕ್ಕೆ ಶುರು ಮಾಡಿದ್ವಿ. ನೀವು ನೋಡ್ತಿರ್ಬೋದು, ದಿಸ್ ವಾಸ್ ಮೈ ಔಟ್ಫಿಟ್. ಆ್ಯಂಡ್ ನಂಗೆ ಈ ಕಲರ್ ಸಿಕ್ಕಾಪಟ್ಟೆ ಇಷ್ಟ ಅಂತ ಕೂಡ ಹೇಳ್ಬೋದು, ಪೀಚ್. ಟ್ರೆಡಿಷ್ನಲಾಗಿ ರೆಡಿಯಾಗಿ ಹೊರಟ್ವಿ. ಅಲ್ಲಿ ನನ್ನ ಕಸಿನ್ಸ್ ಎಲ್ಲ ಆಲ್ರೆಡಿ ರೀಚ್ ಆಗಿದ್ರು. ಆ್ಯಂಡ್ ನಮ್ಮ ಅಕ್ಕ ಮಗ ಕೂಡ ಇದ್ದ. ಆ್ಯಂಡ್ ನೀವೆಲ್ಲ ನಮ್ಮ ಪ್ರೀವಿಯಸ್ ವ್ಲಾಗಲ್ಲಿ ಕೂಡ ನೋಡಿದ್ರಿ. ಪೂಜೆ ಕೂಡ ಆಗೋಗಿತ್ತು. ನಾವು ಹೋಗಿ ದೇವ್ರ ಕೈ ಮುಗ್ದು ಒಂದು ಸ್ವಲ್ಪ ಚಿಟ್ ಚಾಟ್ ಮಾಡಿ ಆ್ಯಂಡ್ ನಾವು ಕೂಡ ಅವ್ರ ಜೊತೆ ಜಾಯ್ನ್ ಆದ್ವಿ. ನೀವು ನೋಡ್ತಿರ್ಬೋದು, ನಮ್ಮ ಅಮ್ಮ ನಮ್ಮ ಅಕ್ಕ ಎಲ್ಲ ಆಲ್ರೆಡಿ ಚಿಟ್ ಚಾಟ್ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಆ್ಯಂಡ್ ಪೂಜೆ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಇಟ್ ವಾಸ್ ಅ ವೆರಿ ಪಾಸಿಟಿವ್ ಫೀಲ್. ನೀನೇ ತಿಂತೀಯಾ? ಕೈ ಮಾಡ್ಕೋಬೇಡ. ಊಟ ಮಾಡೋ ಅಂದರೆ ಐಸ್ ಕ್ರೀಮ್ ಮಾತ್ರ ಬೇಕು ಅಂತ ಐಸ್ ಕ್ರೀಮ್ ತಿನ್ಕೊಂಡು ಹೆಂಗೋ ಹಠ ಮಾಡಿಕೊಂಡು ಕೊನೆಗೂ ನಾವು ಕೂಡ ಊಟಕ್ಕೆ ಅಂತ ಹೋಗ್ತಿದ್ವಿ. ಅಷ್ಟೊತ್ತಿಗೆ ಇವ್ರು ಹೊಡ್ತಿದ್ರು. ಇವ್ರು ಬಂದು ಬಾಯ್ ಅಂತ ಹೇಳಿ ನಾವು ನೆಕ್ಸ್ಟ್ ಊಟಕ್ಕೆ ಹೋದ್ವಿ. ಊಟ ಕೂಡ ತುಂಬಾ ಚೆನ್ನಾಗಿತ್ತು. ನಿಂಗೂ ಹೂವು ಕೊಟ್ಟಿರ್ತಾನೆ ಕುಂಕುಮಕ್ಕೆ. ಅಲ್ಲಿ ಬಚ್ಚಿಕೊಂಡಲ್ಲ, ಎಲ್ಲಿಡ್ಕೊಂಡೆ? ಆ್ಯಂಡ್ ಫಂಕ್ಷನ್ ಮುಗಿಸ್ಕೊಂಡು ನಾವೆಲ್ಲ ವಾಪಸ್ ಮನೆ ಕಡೆ ಹೋದ್ವಿ. ಮನೆಯಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ನಾನು ಅಜ್ಜಿ ಅಮ್ಮ ಸ್ವಲ್ಪ ಹೊರಗಡೆ ಶಾಪಿಂಗ್ ಹೋಗಬೇಕಾಗಿತ್ತು. ಸೊ ಅಲ್ಲಿಗೋಸ್ಕರ ಹೊರಟಿದ್ವಿ ಮಲ್ಲೇಶ್ವರಂ ಕಡೆಗೆ. ಆ್ಯಂಡ್ ನಮ್ಮ ಅಜ್ಜಿ ಒಂದು ಸ್ವಲ್ಪ ಗೋಲ್ಡ್ ಸಿಲ್ವರೆಲ್ಲ ಶಾಪಿಂಗ್ ಇತ್ತು ಅಂತ ಹೊರಟ್ವಿ. ಬಟ್ ಅಲ್ಲಿ ಅವ್ರಿಗೆ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ ಗೋಲ್ಡ್. ಆ್ಯಂಡ್ ನಿಮಗೆಲ್ಲರಿಗೂ ಈ ಜ್ಯುವೆಲ್ರಿ ಶಾಪ್ ಗೊತ್ತಿರುತ್ತೆ, ಶಾಸ್ತ್ರ ಜ್ಯುವೆಲ್ಲರ್ಸ್, ವಿಚ್ ಇಸ್ ವೆರಿ ಮೋಸ್ಟ್ ಫೇಮಸ್ ಇನ್ ಇನ್ಸ್ಟಾಗ್ರಾಮ್ ಅಂತ ಹೇಳ್ಬೋದು. ಆ್ಯಂಡ್ ಅಲ್ಲಿಗೆ ಹೋಗಿ ನಮ್ಮ ಗೋಲ್ಡ್ ಅಷ್ಟು ಕಲೆಕ್ಷನ್ಸ್ ಇಷ್ಟ ಆಗಿಲ್ಲ.
ಬಟ್ ಸಿಲ್ವರಲ್ಲಿ ಕೆಲವು ಥಿಂಗ್ಸ್ ಇಷ್ಟ ಆಯಿತು, ಅದನ್ನೆಲ್ಲ ಆರ್ಡರ್ ಕೊಟ್ಟು ಬಂದ್ವಿ. ಅದಾದಮೇಲೆ ಹಂಗೆ ಒಂದು ಸ್ವಲ್ಪ ಮಲ್ಲೇಶ್ವರಂ ಅಂದಮೇಲೆ ಅದು ಅಡಿಷ್ನಲ್ ಶಾಪಿಂಗ್ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ತರಕಾರಿ ಎಲ್ಲ ತೊಗೊಂಡು ಆ್ಯಂಡ್ ವಿ ಎಂಡೆಡ್ ಅಪ್ ವಿತ್ ಚಾಟ್. ಆ್ಯಂಡ್ ಇದಾಗಿತ್ತು ಒಂದು ಸ್ಮಾಲ್ ವ್ಲಾಗ್. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.